5 ಲಕ್ಷ ಲೋನ್ ಬೇಕಾ, 50 ಲಕ್ಷ ಲೋನ್ ಬೇಕಾ, 5 ಕೋಟಿ ಲೋನ್ ಬೇಕಾ? RCB ಫಿನ್ಟೆಕ್ ನಿಮಗೋಸ್ಕರ ಇದೆ. ಹೋಮ್ ಲೋನ್ ಬೇಕಾ, ಬಿಸ್ನೆಸ್ ಲೋನ್ ಬೇಕಾ, ಅಥವಾ ಹೊಸದಾಗಿ ಕಂಪ್ನಿ ಓಪನ್ ಮಾಡ್ತೀರಾ ಅದ್ರ ಮೇಲೆ ಲೋನ್ ಬೇಕಾ, ಅಥವಾ ಆಲ್ರೆಡಿ ಎಕ್ಸಿಸ್ಟಿಂಗ್ ಲೋನ್ ಮೇಲೆ ಟಾಪ್ ಅಪ್ ಲೋನ್ ಆಗಿ ಅಡಿಷನಲ್ ಆಗಿ ಅಮೌಂಟ್ ಬೇಕಾ? ಇದಕ್ಕೆಲ್ಲದಕ್ಕೂ ಇದೆ ನಮ್ಮ RCB ಫಿನ್ಟೆಕ್. ಎಲ್ಲದಕ್ಕಿಂತ ಹೆಚ್ಚಾಗಿ 50 ಬ್ಯಾಂಕ್ಗಳ ಜೊತೆ ಟೈಅಪ್ ಆಗಿರುವಂಥ ದೊಡ್ಡ ಕಂಪ್ನಿ. ಆಲ್ರೆಡಿ ಬೇರೆ ಕಡೆ ಲೋನ್ ಆಗಿದೆಯಾ, ಆ ಲೋನ್ಗೆ ಸೆಕ್ಯೂರಿಟಿ ಕೇಳ್ತಾ ಇದ್ದಾರೆ ಮ್ಯಾನೇಜರು. ಸೊ ನಿಮಗೆ RCB ಫಿನ್ಟೆಕ್ ಇದೆ. ಬ್ಯಾಂಕಿಗೆ ದಿನ ಸುತ್ತಿ ಸುಸ್ತಾಗಿದ್ದೀರಾ, ಯಾವ ಲೋನ್ಗೆ ಯಾವ ಡಾಕ್ಯುಮೆಂಟ್ ಕೊಡಬೇಕಂತ ಕನ್ಫ್ಯೂಸ್ ಆಗಿದ್ದೀರಾ, ಹಾಗೆ ಯಾವ ಲೋನ್ಗೆ ಯಾವ ಸ್ಕೀಮ್ ತಗೋಬೇಕಂತ ಕನ್ಫ್ಯೂಸ್ ಆಗಿದ್ದೀರಾ? ಎ ಖಾತಾ, ಬಿ ಖಾತಾ, ಈ ಖಾತಾ ಹಾಗೂ ಪಂಚಾಯತ್ ಖಾತಾ ಯಾವುದೇ ಖಾತಾ ಇರಲಿ ನಿಮಗೆ ಕಂಪ್ಲೀಟ್ ಸಪೋರ್ಟ್ ಆಗಿದೆ. ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟ್ ಹಾಗೂ ಕ್ವಿಕ್ ಆ್ಯಂಡ್ ಈಸಿ ಪ್ರೊಸೆಸ್ ಬೇಕಾ? ಇವತ್ತೇ ಬನ್ನಿ RCB ಫಿನ್ಟೆಕ್ಗೆ. ಮಿನಿ ಸೂಪರ್ ಮಾರ್ಕೆಟ್ ಮಾಡಬೇಕಾ, ಇಲ್ಲ ಅಂದರೆ ಬಿಗ್ ಫ್ಯಾಕ್ಟ್ರಿನೇ ಓಪನ್ ಮಾಡಬೇಕಾ? ಹಾಗಾದರೆ ಬನ್ನಿ RCB ಫಿನ್ಟೆಕ್ಗೆ. ಹಾಗಾದರೆ ಬನ್ನಿ ಈ RCB ಫಿನ್ಟೆಕ್ ಏನಂತ ನೋಡೋಣ. ತುಂಬ ಜನ ಬ್ಯಾಂಕಲ್ಲಿ ಲೋನ್ ತಗೊಳ್ಳೋಕ್ಕೆ ಒದ್ದಾಡ್ತಾ ಇರ್ತಾರೆ. ಏನಿಲ್ಲ ಅಂದರೂ 10ರಿಂದ 20 ಸರಿ ಜೆರಾಕ್ಸ್ ಅಂಗಡಿಯಿಂದ ಲಾಯರ್ ಆಫೀಸ್ಗೆ, ಲಾಯರ್ ಆಫೀಸಿಂದ ಮನೆಗೆ ಓಡಾಡ್ತಾನೆ ಇರ್ತಾರೆ. ಸುತ್ತಿ ಸುಸ್ತಾಗಿ ಕೊನೆಗೆ ಈ ನನ್ನ ಮಗ ಬ್ಯಾಂಕ್ ಮ್ಯಾನೇಜರ್ ಸರಿ ಇಲ್ಲಪ್ಪ, ಬೇಗ ಟ್ರಾನ್ಸ್ಫರ್ ಹೋಗಲಿ, ಈ ನನ್ನ ಮಗ ಭಾಳ ಟಾರ್ಚರ್ ಕೊಡ್ತಾನೆ, ಬೇಗ ಲೋನ್ ಅಪ್ರೂವಲ್ ಮಾಡಲ್ಲ ಅಂತ ತುಂಬ ಜನ ಮ್ಯಾನೇಜರ್ನ ಬ್ಲೇಮ್ ಮಾಡ್ತಾ ಇರ್ತಾರೆ. ಸೊ ಇದು ಮ್ಯಾನೇಜರ್ ಸಿಸ್ಟಮ್ ಪ್ರಾಬ್ಲಮ್ ಅಲ್ಲ, ಬ್ಯಾಂಕ್ ಸಿಸ್ಟಮ್ ಪ್ರಾಬ್ಲಮ್. ಓಕೆನಾ? ಹಾಗೆ ತುಂಬ ಜನಕ್ಕೆ ಈ RCB ಫಿನ್ಟೆಕ್ ಅಂದರೆ ಏನು ಅಂತ ಕನ್ಫ್ಯೂಷನ್ ಕಾಡ್ತಿದೆ. ಈ RCB ಅಂದರೆ ಬೇರೆ ಏನೂ ಅಲ್ಲ ಸ್ನೇಹಿತರೆ, ರಿಯಲ್ ಎಸ್ಟೇಟ್ ಕಾರ್ಪೊರೇಟ್ ಬಿಸ್ನೆಸ್ ಅಂತ. ಓಕೆನಾ? RCB ಅಂದರೆ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಅಲ್ಲ, ರಿಯಲ್ ಎಸ್ಟೇಟ್ ಕಾರ್ಪೊರೇಟ್ ಬಿಸ್ನೆಸ್ ಅಂತ. ಎಸ್ ಸ್ನೇಹಿತರೆ, ಲಾಸ್ಟ್ ಟೈಮು ನಾನು ನಿಮಗೆ ಗೋಲ್ಡ್ ಲೋನ್ ಬಗ್ಗೆ ಒಂದು ಸಂಪೂರ್ಣವಾದಂಥ ಮಾಹಿತಿ ಕೊಟ್ಟಿದ್ದೆ. ತುಂಬ ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಹೊಸಬ್ರು ಯಾರ್ಯಾರು ಬಂದಿರೋ ಅವ್ರಿಗೆಲ್ಲ ವೆಲ್ಕಮ್. ಹಾಗೆ ನನ್ನ ಚಾನಲ್ನ ಆಲ್ರೆಡಿ ಯಾರೆಲ್ಲ ನೋಡ್ತೀರಾ ಅವ್ರಿಗೂ ಮತ್ತೆ ಈ ವಿಡಿಯೋಗೆ ವೆಲ್ಕಮ್ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದೊಡ್ಡದಾಗಿ ಯಾರೆಲ್ಲ ಬಿಸ್ನೆಸ್ ಮಾಡಬೇಕಂತಿದ್ದೀರಾ ಈ ವಿಡಿಯೋ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ ಸ್ನೇಹಿತರೆ, ಈ RCB ಫಿನ್ಟೆಕಲ್ಲಿ ಏನೇನು ಮಾಹಿತಿ ಇದೆ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾನು ಈ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ, ಸಬ್ಸ್ಕ್ರೈಬ್ ಮಾಡಿದೆ ಅಂತ ಭಾವಿಸ್ತೇನೆ. ಈ RCB ಫಿನ್ಟೆಕಲ್ಲಿ ಯಾವ್ಯಾವ ಥರ ಲೋನ್ ಇದೆ ಅಂತ ನೋಡೋದಾದರೆ, ಸ್ಟಾರ್ಟಪ್ ಲೋನ್ ಇದೆ, ಕನ್ಸ್ಟ್ರಕ್ಷನ್ ಲೋನ್ ಇದೆ, ಹೋಮ್ ಲೋನ್ ಇದೆ, ಇಂಡಸ್ಟ್ರಿಯಲ್ ಇಕ್ವಿಪ್ಮೆಂಟ್ ಲೋನ್ ಇದೆ, ಹಾಗೆ ಇಂಡಸ್ಟ್ರಿಯಲ್ ಶೆಡ್ ಹಾಕೋದಾದರೆ ಕನ್ಸ್ಟ್ರಕ್ಷನ್ ಮಾಡೋದಾದರೆ ಲೋನ್ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಇಂಡಸ್ಟ್ರಿಯಲ್ ಲೋನ್ ಇದೆ. ಹಾಗೆ ಯಾರೆಲ್ಲ 2 ವೀಲರ್ ಶೋರೂಮ್ ಓಪನ್ ಮಾಡಬೇಕಂತಿದ್ದೀರಾ ಹಾಗೂ ಎಲೆಕ್ಟ್ರಿಕಲ್ ಶಾಪ್ ಮತ್ತು ಇನ್ನಿತರೆ ಬಿಸ್ನೆಸ್ ಮಾಡಬೇಕಂತ ಇದ್ದೀರಾ, ಪ್ರತಿಯೊಂದು ಲೋನ್ ಕೂಡ ಇವ್ರ ಹತ್ರ ಸಿಗುತ್ತೆ. ಸೊ ಇಷ್ಟು ಲೋನಲ್ಲಿ ನಿಮಗೆ ಯಾವ ಲೋನ್ ಬೇಕು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಅಂತ ನಾನು ತಿಳ್ಕೊಳ್ತೀನಿ. ಇದು ಬಿಟ್ಟು ಬೇರೆ ಯಾವ್ದಾದ್ರು ಬಿಸ್ನೆಸ್ ಪ್ಲ್ಯಾನ್ ಇದೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋದಲ್ಲಿ ಬೇರೆ ಬಿಸ್ನೆಸ್ ಬಗ್ಗೆಯೂ ಸಂಪೂರ್ಣವಾದ ಮಾಹಿತಿ ಕೊಡ್ತೀವಿ, ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಈ ಲೋನ್ಗಳನ್ನ ತಗೊಳ್ಳೋದಾದರೆ ಏನೇನು ರಿಕ್ವೈರ್ಮೆಂಟ್ ಇರಬೇಕು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಓಕೆ, ಈ ಲೋನ್ ತೊಗೊಳ್ಬೇಕಂದ್ರೆ ಏನೇನು ಬೇಕು? ಎಸ್, ನೋಡ್ತಾ ಹೋಗೋಣ. ಒಂದನೇದಾಗಿ ಸಿಬಿಲ್ ಸ್ಕೋರ್ ಜಾಸ್ತಿ ಇರಬೇಕು. ಮಿನಿಮಮ್ 650 ಸಿಬಿಲ್ ಸ್ಕೋರ್ ಇರಬೇಕು. ಸೊ ಇದರಲ್ಲಿ ಡಿಫಾಲ್ಟರ್ಗಳಿಗೆ ಯಾವುದೇ ರೀತಿ ಅವಕಾಶ ಇಲ್ಲ. ಹಾಗೆ NPA ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಯಾರ್ಯಾರಿದ್ದೀರಾ ಅವ್ರಿಗೂ ಇದರಲ್ಲಿ ಲೋನ್ ಸಿಗಲ್ಲ. ಸೊ ಇವರು 90% ಈ ಗೌರ್ಮೆಂಟ್ ಬ್ಯಾಂಕ್ಗಳ ಜೊತೆಗೆ ಟೈಅಪ್ ಆಗಿದ್ದಾರೆ ಹಾಗೂ 10% ಪ್ರೈವೇಟ್ ಬ್ಯಾಂಕ್ಗಳ ಜೊತೆ ಟೈಅಪ್ ಆಗಿದ್ದಾರೆ. ಸೊ ಇವ್ರ ಹತ್ರ ಕ್ವಿಕ್ ಲೋನ್ ಹೇಗಾಗುತ್ತೆ ಅಂತ ನೋಡೋದಾದರೆ, ಇವ್ರ ಹತ್ರ ಪ್ರೊಫೆಷನಲ್ CAಗಳಿದ್ದಾರೆ ಮತ್ತು ಲಾಯರ್ಗಳು ಇವ್ರ ಹತ್ರ ಇರ್ತಾರೆ. ಹಾಗೆ ನಿಮಗೆ ಲೋನ್ಗೆ ಬೇಕಾಗಿರುವಂಥ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ಸ್ಗಳನ್ನು ಇವರೇ ಪ್ರಿಪೇರ್ ಮಾಡಿ ಕೊಡ್ತಾರೆ ಮತ್ತು ಪ್ರಾಜೆಕ್ಟ್ ರಿಪೋರ್ಟ್ಗಳನ್ನು ಇವರೇ ಪ್ರಿಪೇರ್ ಮಾಡಿ ಕೊಡ್ತಾರೆ. ಹಾಗಾಗಿ ಇವ್ರ ಹತ್ರ ಕ್ವಿಕ್ ಲೋನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಸೊ ಈ ಸ್ಟಾರ್ಟಪ್ ಫಂಡ್ ನೋಡೋದಾದರೆ ಈ ಮ್ಯಾನುಫ್ಯಾಕ್ಚರಿಂಗ್ಗಳು, ಟ್ರೇಡಿಂಗ್ಗಳು, ಹಾಗೆ ಸರ್ವಿಸ್ ಸೆಕ್ಟರ್ಗಳು ಕೆಲವೊಂದು ಯಾವುದಿದೆ ಇವೆಲ್ಲ ಗೌರ್ಮೆಂಟ್ ಸ್ಕೀಮ್ ಅಂಡಲ್ಲಿ ಬರುತ್ತೆ. ಸೊ ಇವರಿಗೆಲ್ಲ ಒಂದು ಎಕ್ಸಾಂಪಲ್ 2 ಕೋಟಿ ಲೋನ್ ಬೇಕಾಗಿದ್ದರೆ 40ರಿಂದ 50 ಲಕ್ಷ ಅವ್ರ ಕೈಯಿಂದ ಕಾಂಟ್ರಿಬ್ಯೂಷನ್ ಮಾಡೋಕ್ಕಾಗುತ್ತೆ. ಸೊ ಕಾಂಟ್ರಿಬ್ಯೂಷನ್ ಮಾಡೋಕ್ಕಾಗಿಲ್ಲ ಅಂದರೆ ಕೊಲೆಟ್ರಲ್ನ ಕೊಡಬೇಕಾಗುತ್ತೆ, ಸೆಕ್ಯೂರಿಟಿ ಪರ್ಪಸ್ ಯಾವುದೋ ಒಂದು ಪ್ರಾಪರ್ಟಿ ಕೊಡಬೇಕಾಗುತ್ತೆ. ಸೊ ಕೆಲವೊಂದು ಬ್ಯಾಂಕಲ್ಲಿ ಕೊಲೆಟ್ರಲ್ ಕೇಳ್ತಾರೆ, ಕೆಲವೊಂದು ಬ್ಯಾಂಕಲ್ಲಿ ಕೊಲೆಟ್ರಲ್ ಕೇಳಲ್ಲ. ಸೊ ಒಂದೊಂದು ಬ್ಯಾಂಕಲ್ಲಿ ಒಂದೊಂದು ಥರ ಪರ್ಸೆಂಟೇಜ್ ಇರುತ್ತೆ. ಸೊ SBI ಬ್ಯಾಂಕ್ನಲ್ಲಿ ವಿತೌಟ್ ಕೊಲೆಟ್ರಲ್ ಕೊಡ್ತಾರೆ, ಪ್ರಾಜೆಕ್ಟ್ ವರ್ಕ್ ತುಂಬ ಚೆನ್ನಾಗಿದ್ದರೆ. ಸೊ ಎಕ್ಸಿಸ್ಟಿಂಗ್ ಸ್ಟಾರ್ಟಪ್ ಏನಿದ್ದೀರಾ ನಿಮಗೆಲ್ಲ ಬೇಗ ಲೋನ್ ಸಿಗುತ್ತೆ, ವಿತಿನ್ 4 to 5 ಡೇಸಲ್ಲಿ ಲೋನ್ ಸಿಗುತ್ತೆ. ಯಾಕಂದರೆ ಇವಾಗ ಎಲ್ಲ ಸಿಸ್ಟಮ್ ಇರೋದ್ರಿಂದ ಕಂಪ್ಯೂಟ್ರಲ್ಲಿ ನಿಮ್ಮ ಡೀಟೇಲ್ಸ್ನ ಹೊಡೆದ್ರೆ ನಾವು ನಿಮ್ಮ ಬಗ್ಗೆ ಎಲ್ಲ ಫುಲ್ ಡೀಟೇಲ್ಸ್ ಬರುತ್ತೆ. ಸೊ ನಿಮಗೆ ಎಷ್ಟು ಲೋನ್ ಎಲಿಜಿಬಿಲಿಟಿ ಅಂತ ಅಲ್ಲೇ ಸಿಸ್ಟಮಲ್ಲಿ ಎಲ್ಲ ತೋರಿಸುತ್ತೆ. ವಿತಿನ್ 3 to 4 ಡೇಸಲ್ಲಿ ನಿಮಗೆ ಆಲ್ರೆಡಿ ಬೇಗ ಲೋನ್ ಆಗುತ್ತೆ. ಓಕೆನಾ? ಆಲ್ರೆಡಿ ನೀವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿರ್ತೀರ, ನೀವು ಸಿವಿಲ್ ಸ್ಕೋರು ಚೆನ್ನಾಗಿರುತ್ತೆ ಅಂತ ಅನ್ನೋದಿದ್ದರೆ ಅವಾಗ ನಿಮಗೆ ಬೇಗ ಲೋನ್ ಆಗುವಂಥ ಚಾನ್ಸಸ್ ಇರುತ್ತೆ ವಿತಿನ್ 4 to 5 ಡೇಸಲ್ಲಿ. ಆದರೆ ನಿಮಗೆ ಟರ್ನ್ ಓವರ್ 5 to 6 crore ಇರಬೇಕು ಮಿನಿಮಮ್ ಇಯರ್ಲಿ. ಸೊ ಈ RCB ಫಿನ್ಟೆಕ್ ಅವರು ಬ್ಯಾಂಕ್ ಅವ್ರ ಜೊತೆ ತುಂಬ ಹತ್ತಿರವಾಗಿದ್ದಾರೆ. ಯಾಕಂದರೆ ಒಬ್ಬ ಕಸ್ಟಮರ್ನ ಪ್ರೊಫೈಲ್ನ ತುಂಬ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅವನಿಗೆ ಯಾವ ಬ್ಯಾಂಕಲ್ಲಿ ಲೋನ್ ಕೊಡಿಸಿದ್ರೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಪಾಗಿ ಸ್ಟಡಿ ಮಾಡಿನೇ ಆತನಿಗೆ ಒಂದು ಲೋನ್ ಫೆಸಿಲಿಟಿನ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡಿಕೊಡ್ತಾರೆ. ಸೊ ಇವರು ಇಷ್ಟೊಂದು ಬ್ಯಾಂಕ್ ಜೊತೆ ಯಾಕೆ ಟೈಅಪ್ ಆಗಿದೆ ಅಂತ ನಿಮಗೊಂದು ಡೌಟ್ ಇದೆ. ಯಾಕಂದರೆ ಮೇನ್ ರೀಸನ್ ಬಂದುಬಿಟ್ಟು ಸ್ಟಾರ್ಟಪ್ ಬಿಸ್ನೆಸ್ಗೆ ಬೇರೆ ಥರ ಲೋನ್ ಡಿಪಾರ್ಟ್ಮೆಂಟ್ ಇದೆ, ಹೋಮ್ ಲೋನ್ಗೆ ಬೇರೆ ಥರ ಲೋನ್ ಡಿಪಾರ್ಟ್ಮೆಂಟ್ ಇದೆ, ಹಾಗೆ ಸಿವಿಲ್ ಪ್ರಾಬ್ಲಮ್ ಇದ್ದವ್ರಿಗೂ ಬೇರೆ ಥರ ಲೋನ್ ಡಿಪಾರ್ಟ್ಮೆಂಟ್ ಇದೆ. ಹಾಗಾಗಿ ಎಲ್ಲ ಬ್ಯಾಂಕ್ಗಳ ಜೊತೆ ಇವರು ಟೈಅಪ್ ಆಗಿದ್ದಾರೆ. ಇವರು ಬರೀ ಬ್ಯಾಂಕ್ ಅಂತಲ್ಲ,
ಕಾರ್ಪೊರೇಟಿವ್ ಬ್ಯಾಂಕ್ ಜೊತೆ ಟೈಅಪ್ ಆಗಿದ್ದಾರೆ, ಗೌರ್ಮೆಂಟ್ ಬ್ಯಾಂಕ್ ಜೊತೆ ಟೈಅಪ್ ಆಗಿದ್ದಾರೆ, ಹಾಗೂ NBFC ಬ್ಯಾಂಕ್ಗಳ ಜೊತೆ ಟೈಅಪ್ ಆಗಿದ್ದಾರೆ. ಸೊ ಈ ಕಂಪ್ನಿ ಬ್ಯಾಂಗ್ಳೂರಲ್ಲಿರೋದ್ರಿಂದ ತುಂಬ ಜನಕ್ಕೆ ಡೌಟ್ ಇದೆ, ಬ್ಯಾಂಗ್ಳೂರಲ್ಲಿ ಇದ್ದವ್ರಿಗೆ ಮಾತ್ರ ಇದು ಲೋನ್ ಸಿಗುತ್ತಾ, ಔಟ್ ಆಫ್ ಬ್ಯಾಂಗ್ಳೂರಲ್ಲಿ ಲೋನ್ ಸಿಗುತ್ತಾ ಅಂತ ತುಂಬ ಜನಕ್ಕೆ ಡೌಟ್ ಇದೆ. ಸೊ ಆ ಡೌಟನ್ನು ನಾನು ಕ್ಲಿಯರ್ ಮಾಡ್ತೀನಿ. ಸೊ ಬ್ಯಾಂಗ್ಳೂರಲ್ಲಿ ಇದ್ದವ್ರಿಗೂ ಲೋನ್ ಸಿಗುತ್ತೆ, ಔಟ್ ಆಫ್ ಬ್ಯಾಂಗ್ಳೂರ್ನಲ್ಲಿ ಇದ್ದವ್ರಿಗೂ ಲೋನ್ ಸಿಗುತ್ತೆ ಈ RCB ಫಿನ್ಟೆಕ್ಕಲ್ಲಿ. ಹಾಗೆ ಎಲ್ಲ ಡೀಟೇಲ್ಸ್ ಹೇಳಿದೆ. ಹಾಗೆ ರೆವಿನ್ಯೂ ಸೈಟ್ ಬಗ್ಗೆ ಹೇಳ್ತೀನಿ. ತುಂಬ ಜನಕ್ಕೆ ರೆವಿನ್ಯೂ ಸೈಟ್ ಇರುತ್ತೆ, ಈ ರೆವಿನ್ಯೂ ಸೈಟ್ ಮೇಲೆ ಲೋನ್ ಕೊಡ್ತೀರಾ ಅನ್ನೋದಾದರೆ ಎಸ್, ರೆವಿನ್ಯೂ ಸೈಟ್ ಮೇಲೆ ಈ RCB ಫಿನ್ಟೆಕ್ ಅವರು ಲೋನ್ ಕೊಡ್ತಾರೆ. ಆದರೆ ಖಾತಾ ಇರಬೇಕು, ಖಾತಾ ಇದ್ದರೆ ಮಾತ್ರ ಅವ್ರು ಲೋನ್ ಕೊಡೋದು. ಸೊ ಹೊಸದಾಗಿ ಸೈಟ್ ಪರ್ಚೇಸ್ ಮಾಡಿ ಅದ್ರ ಮೇಲೆ ಕನ್ಸ್ಟ್ರಕ್ಷನ್ ಮಾಡ್ತೀನಿ ಅನ್ನೋರಿಗೆ ಈ RCB ಫಿನ್ಟೆಕ್ ಅವರು ಕಂಬೈನ್ ಆಗಿ ಲೋನ್ ಮಾಡಿ ಕೊಡ್ತಾರೆ. ಸೊ ನೆಕ್ಸ್ಟು ತುಂಬ ಇಂಪಾರ್ಟೆಂಟು, ಕೊಲಾಟ್ರಲ್ ಸಪೋರ್ಟ್. ಏನಿದು ಈ ಕೊಲಾಟ್ರಲ್ ಸಪೋರ್ಟ್ ಅಂದರೆ ನಿಮಗೆ ಗೊತ್ತಾಗಬೇಕಾ? ಯಾರೆಲ್ಲ ಲೋನ್ ತಗೋಬೇಕಂತೀರಾ, ಯಾರೆಲ್ಲ ಹೊಸದಾಗಿ ಬಿಸ್ನೆಸ್ ಮಾಡಬೇಕಂತಿದ್ದೀರಾ, ಅವರು ಈ ಪ್ರಾಬ್ಲಮಲ್ಲಿ ಸಿಗ್ತಾ ಇದ್ದಾರೆ. ತುಂಬ ಜನಕ್ಕೆ 5 ಕೋಟಿ ಲೋನ್ ಆಗಿರುತ್ತೆ ಬ್ಯಾಂಕ್ ಕಡೆಯಿಂದ, ಆದರೆ 50 to 80% ಅಶ್ಯೂರ್ ಆಗಿ ಪ್ರಾಪರ್ಟಿ ಬೇಕು ಅಂತ ಬ್ಯಾಂಕ್ ಅವ್ರು ಕೇಳ್ತಾರೆ. ಸೊ ಇಂಥ ಟೈಮಲ್ಲಿ ಬ್ಯಾಂಗ್ಳೂರಿಗೆ ಬರೋರು ಯಾರು ಪ್ರಾಪರ್ಟಿ ಇಟ್ಕೊಂಡು ಬರಲ್ಲ. ಸೊ ಪ್ರಾಪರ್ಟಿ ಇಲ್ಲ ಅಂದರೆ ಯಾವ ಬ್ಯಾಂಕಲ್ಲೂ ಲೋನ್ ಕೊಡಲ್ಲ. ಸೊ ಇಂಥ ಟೈಮಲ್ಲಿ ನಿಮಗೆ ಅಂತ ಹೆಲ್ಪ್ ಮಾಡೋಕ್ಕೆ RCB ಫಿನ್ಟೆಕ್ ಇದೆ. ಸೊ ಇವರು ಕೊಲಾಟ್ರಲ್ ಕನ್ಸಲ್ಟೆಂಟ್ ಆಗಿ ನಿಮಗೆ ಹೆಲ್ಪ್ ಮಾಡೋಕ್ಕೆ ರೆಡಿ ಇದ್ದಾರೆ. ಎಸ್, ಪ್ರಾಪರ್ಟಿ ರೆಡಿ ಇರುತ್ತೆ, ನಿಮಗೆ ಲೋನ್ ರಿಕ್ವೈರ್ಮೆಂಟ್ ತಕ್ಕನಾಗಿ, ಬ್ಯಾಂಕ್ ರಿಕ್ವೈರ್ಮೆಂಟ್ ತಕ್ಕನಾಗಿ ಪ್ರಾಪರ್ಟಿನ ಅಟ್ಯಾಚ್ ಮಾಡಿ ಕೊಡ್ತಾರೆ. ಸೊ ಈ ಕೆಲವೊಂದು ಬ್ಯಾಂಕ್ಗಳು, ಸಾಕಷ್ಟು ಬ್ಯಾಂಕ್ಗಳು ಥರ್ಡ್ ಪಾರ್ಟಿ ಕೊಲಾಟ್ರಲ್ ತೊಗೊತಾರೆ. ಸೊ ಇಂಥದಕ್ಕಂತಾನೆ RCB ಫಿನ್ಟೆಕ್ ಇರುವಂಥದ್ದು. ಸೊ ತುಂಬ ಜನ ಹೋಮ್ ಲೋನು, ಕನ್ಸ್ಟ್ರಕ್ಷನ್ ಲೋನು, ಈ ಬಿಸ್ನೆಸ್ ಲೋನ್ ಬೇಕಂತ ಬ್ಯಾಂಕಿಗೆ ಹೋಗ್ತೀರಾ. ಸೊ ಅವಾಗ ನೀವು ಹಳೇದೊಂದು 2 ಇಯರ್ ಬೇಕೋ 1 ಇಯರ್ ಬೇಕೋ, ನೀವು ಆಲ್ರೆಡಿ 1 ಲಕ್ಷ ಲೋನ್ ತೊಗೊಂಡಿರ್ತೀರ, ವೆಹಿಕಲ್ ಲೋನು ಅಥವಾ ಬೇರೆ ಯಾವುದೋ ಪರ್ಸನಲ್ ಲೋನ್ ತೊಗೊಂಡಿರ್ತೀರ. ಈ ಬ್ಯಾಂಕವ್ರು ಹೇಳ್ತಾರೆ ಆ ಲೋನ್ನ ಕ್ಲಿಯರ್ ಮಾಡ್ಕೊಬನ್ನಿ ಅಂತ. ಇಂಥ ಟೈಮಲ್ಲಿ RCB ಫಿನ್ಟೆಕ್ ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ, ಆ ಲೋನ್ನ ಕ್ಲೋಸ್ ಮಾಡಿ ಹೊಸದಾಗಿ ಲೋನ್ ಕೊಡ್ಸೋಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಇನ್ನೊಂದು ಮೇನ್ ನೋಡೋದಾದರೆ, ಎಕ್ಸಿಸ್ಟಿಂಗ್ ಲೋನ್ಗೆ ಟಾಪಪ್ ಕೊಡ್ತಾರೆ ಈ RCB ಫಿನ್ಟೆಕ್ ಅನ್ನೋರು ನೋಡೋದಾದರೆ, ಎಸ್, ಎಕ್ಸಿಸ್ಟಿಂಗ್ ಲೋನ್ಗೆ ಇವರು ಟಾಪಪ್ ಕೊಡ್ತಾರೆ. ಸಪೋಸ್ 1 ಕೋಟಿ ಇದ್ದರೆ ಇನ್ನೂ 1 ಕೋಟಿ ಬೇಕಂದ್ರೂ ಕೊಡ್ತಾರೆ. ಆದರೆ ನಿಮ್ಮ ಹತ್ರ ಬಿಸ್ನೆಸ್ ಇದ್ದರೆ ಮಾತ್ರ ಅವರು ಟಾಪಪ್ ಲೋನ್ ಕೊಡೋದು. ಸೊ ಈ RCB ಫಿನ್ಟೆಕ್ ಕಂಪ್ನಿಲಿ ಲೋನ್ ತೊಗೊಳಿದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕಂತ ನೋಡೋದಾದರೆ, ಫಸ್ಟು KYC ಬೇಕಾಗುತ್ತೆ, GST ಬೇಕಾಗುತ್ತೆ, 1 ಇಯರ್ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕಾಗುತ್ತೆ, ITR ಬೇಕಾಗುತ್ತೆ, ಪ್ರಾಜೆಕ್ಟ್ ರಿಪೋರ್ಟ್ ಬೇಕಾಗುತ್ತೆ, ಹಾಗೆ ಪ್ರೊಜೆಕ್ಷನ್ ಆ್ಯಂಡ್ ಎಸ್ಟಿಮೇಷನ್ ನ್ಯೂ ರಿಪೋರ್ಟ್ ಬೇಕಾಗುತ್ತೆ. ಆಮೇಲೆ ಮತ್ತೆ ಸಿಬಿಲ್ ಸ್ಕೋರ್ ಇರಬೇಕಾಗುತ್ತೆ, ಮತ್ತು ಕೊಲಾಟ್ರಲ್ ಬೇಕು, ಹಾಗೆ ಮೇಯ್ನಾಗಿ CMR ರಿಪೋರ್ಟ್ ಕಂಪಲ್ಸರಿಯಾಗಿ ಬೇಕಾಗುತ್ತೆ. CMR ರಿಪೋರ್ಟ್ ಏನಪ್ಪ ಇದು ಅಂತ ನೋಡ್ತಾ ಇದ್ದೀರಾ? ಈ CMR ರಿಪೋರ್ಟ್ ಅಂದರೆ ಬೇರೆ ಏನೂ ಅಲ್ಲ, ಈ ಕಂಪ್ನಿಗೆ CMR ರಿಪೋರ್ಟ್ ಅಂತ ಇರುತ್ತೆ. ಈಗ ನಮಗೆ ಪರ್ಸನಲ್ಲಾಗಿ ಈ ಸಿಬಿಲ್ ಸ್ಕೋರ್ ಏನಂತೀವೋ ಅದೇ ಥರ ಈ ಕಂಪ್ನಿಗೆ CMR ರಿಪೋರ್ಟ್ ಅಂತ ಒಂದಿರುತ್ತೆ. ಸೊ ಈ CMR ರಿಪೋರ್ಟು ಮಿನಿಮಮ್ 1 to 6 ಒಳಗಿರಬೇಕು. ಅಕಸ್ಮಾತ್ 8 to 9 ಇದ್ದರೆ ದೇವರನಿಗೂ ಲೋನ್ ಸಿಗಲ್ಲ. ಸೊ ಈ RCB ಫಿನ್ಟೆಕ್ ಅವರು ಡಾಕ್ಯುಮೆಂಟರಿ ಚಾರ್ಜಸ್ ಏನೇನಿರುತ್ತೆ ಎಲ್ಲದನ್ನು ನೋಡೋದಾದರೆ, ಸೊ ದಯವಿಟ್ಟು ಈ ಡಿಸ್ಕ್ರಿಪ್ಷನಲ್ಲಿ ಅವರ ಕಾಂಟ್ಯಾಕ್ಟ್ ನಂಬರ್ ಮತ್ತು ಅಡ್ರೆಸ್ ಕಳಿಸಿರ್ತೀನಿ. ದಯವಿಟ್ಟು ಔಟ್ ಆಫ್ ಬ್ಯಾಂಗ್ಳೂರ್ ಯಾರ್ಯಾರು ಇದ್ದೀರಾ ದಯವಿಟ್ಟು ಅವರೆಲ್ಲ ಕಾಲ್ ಮಾಡ್ಕೊಂಡು ಅವ್ರ ಹತ್ರ ಹೋಗಿ, ಡೈರೆಕ್ಟಾಗಿ ಯಾರು ಹೋಗಬೇಡಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ. ನಿಮ್ಮ ಫ್ರೆಂಡ್ಸ್ಗೆ ಹಾಗೆ ನಿಮ್ಮ ಫ್ಯಾಮಿಲಿಗೆ ಯಾರೆಲ್ಲ ಹೊಸದಾಗಿ ಬಿಸ್ನೆಸ್ ಮಾಡಬೇಕಂತ ಇದ್ದೀರಾ ಅಥವಾ ಯಾರೆಲ್ಲ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಬೇಕಂತ ಇದ್ದಾರೆ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ, ಹಾಗೆ ನನ್ನ ಹೊಸ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಪ್ಲೀಸ್ ಒಂದು ಲೈಕ್ ಕೊಡಿ. ಓಕೆ, ಇವತ್ತಿನ ವೀಡಿಯೋನ ಕ್ಲೋಸ್ ಮಾಡ್ತಿದ್ದೀನಿ. ಮತ್ತೊಂದು ವೀಡಿಯೋದಿಗೆ ಆದಷ್ಟು ಬೇಗ ಬರ್ತಾಯಿದ್ದೀನಿ. ಥ್ಯಾಂಕ್ ಯು.